ಕಡೆ ಈ ಕಡೆ ಯಾರೂ ಇಲ್ಲ. ಹೀಗೆ ಬೇಗ ಹಾಕ್ಕೋಗ್ಬಿಡ್ತೀನಿ, ಇಲ್ಲಾಂದರೆ ಇನ್ನು ಸ್ವಲ್ಪ ಹೊತ್ತಾದರೆ ಇನ್ನು ಎಲ್ಲ ಜನ ಓಡಾಡ್ತಾ ಇರ್ತಾರೆ. ಇವಾಗಂದರೆ ಯಾರೂ ನೋಡಲ್ಲ. ಯಾರಿಟ್ಟರು ಈ ಚುಕ್ಕಿ, ಯಾಕಿಟ್ಟರು ಈ ಚುಕ್ಕಿ? ಸಿದ್ದಣ್ಣ ನೀವಾ? ಅಲ್ಲ, ನೀವು ರಂಗೋಲಿ ಬಿಡಿಸ್ತಾ ಇದ್ದೀರಾ? ಡೈಲಿ ನೀವು ರಂಗೋಲಿ ಹಾಕೋದು? ಓ ಬಸಪ್ಪ, ನಿನಗಿನ್ನೂ ಮದುವೆ ಆಗಿ 2 ದಿನ ಅಷ್ಟೇ ಕಣಪ್ಪ ಆಗಿರೋದು. ನಿನಗೆ ಐತೆ ಇರು ಮುಂದಕ್ಕೆ ಮಾರಿ ಅಪ್ಪ. ಮುಂದ್ರಂದ್ರ ನಿಕ್ ಮುಸ್ನಂ ಪಂಡ್ಗ. ಏನಣ್ಣ ಸಿದ್ದಣ್ಣ ಬೆಳಗ್ಗೆ ತಮಾಷೆ ಮಾಡ್ಕೊಂಡು ಕೂತ್ಬಿಟ್ಟಿದ್ಯಾ? ನಾನು ಯಾಕಣ ಹಾಕ್ಬೇಕು ರಂಗೋಲಿ? ನೀನು ಹೆಂಡ್ತಿಗೆ ಎದ್ರುಕೊಂತೇನೋ, ನಾನು ಎದ್ರುಕೊಳ್ಳಲ್ಲ. ನೋಡ್ಕೊಂಡಿರಿ, ನನ್ನ ರಂಗೋಲಿ ಇವತ್ತು ಬಂದು ನನ್ನ ಹೆಂಡ್ತಿನೇ ಹಾಕ್ತಾಳೆ ನೋಡ್ರಿ. ಇವಾಗ ಎದ್ಲು ಅವಳು, ನಾನು ಹಾಕ್ತಾರಕ್ಕೆ ಹೋಯ್ತಾ ಇದ್ದೀನಿ, ಅವಳು ಇವಾಗ ಬಂದು ಹಾಕ್ತಾಳೆ ನೋಡ್ರಿ ರಂಗೋಲಿನ ಅವಳು. ಸರಿ ಆಯ್ತು ಕಣಪ್ಪ, ಹೋಗಪ್ಪ. ನಾನು ಹೆಂಡ್ತಿ ರಾಕ್ಷಸಿಂದ ನಾನು ಇವಾಗ ಹೋಗ್ಬಿಟ್ಟು ಅವಳು ಕಾಪಿ ಕೊಟ್ಟು ಬರೆಸ್ಬೇಕು. ಅದೇನು ಕಣ್ಸೋದೇನು. ಸರಿ ಕಣಣ್ಣ, ಆಯ್ತು ಬರ್ತೀನಿ ಕಣಣ್ಣ. ಹೋಗ್ಬಾ ಗೊತ್ತಾಗುತ್ತೆ, ಹೋಗ್ಬಾ. ಹುಷಾರು, ಕಿತ್ಕೊಬಿಡಿಯ. ಏನಂದಿಲ್ಲ, ಕಾಫಿ ರೆಡಿ ಮಾಡಿದ್ದೆ. ಕಾಫಿ ತಗೋ, ನನಗಿನ್ನೂ ಪಾತ್ರೆ ತೊಳಿಬೇಕು. ತಗೋ ಕಾಫಿ, ಬಿಸಿ ಇದೆ. ಕೈ ಕೊಡು, ಏನ್ ನಾನೇ ಬಂದು ಇಸ್ಕೋಬೇಕು? ಅದನ್ನು ನೀನು ತಂದು ಕೊಡೋಕ್ಕಾಗಲ್ವಾ? ಬಂದೆ. ನಮ್ಮಪ್ಪನಿಗೆ ಹೇಳ್ದೆ, ಇಂಥ ಬ್ರಹ್ಮ ರಾಕ್ಷಸಿನ ನೋಡಿದ್ರೇ ಗೊತ್ತಾಗುತ್ತೆ, ಕಟ್ಬೇಡ ಅಂದ್ಬಿಟ್ಟು. ಬೇವರ್ಸಿ ನನ್ನ ಮಗ ಕಟ್ಬಿಟ್ಟು ಹೋಗ್ಬಿಟ್ಟ, ಅನುಭವಿಸ್ತಾ ಇದ್ದೀನಿ. ಬಂದೆ. ತಗೋ ಬಿಸಿ ಇದೆ. ಹೋಗಿ ಬೇಗ ಪಾತ್ರೆ ತೊಳ್ಬಿಟ್ಟು ನಾಷ್ಟಾಗಿ ರೆಡಿ ಮಾಡು. ಇನ್ನೂ ಎಷ್ಟೊತ್ತು ನಾಷ್ಟಾಗಿ ರೆಡಿ ಮಾಡಕ್ ನೀನು? ಆಯಿತು, ಪಾತ್ರೆ ಒಂದು ತೊಳಿಬೇಕಷ್ಟೆ. ಪಾತ್ರೆ ತೊಳ್ಬಿಟ್ಟು ಬೇಗ ನಾಷ್ಟ ಮಾಡ್ತೀನಿ. ನನಗಿನ್ನೂ ಪಂಚಾಯತಿ ಆಫೀಸ್ಗೆ ಹೋಗ್ಬೇಕು. ಬೇಗ ಮಾಡಿಟ್ಬಿಟ್ಟು ಹೋಗ್ತೀನಿ ಇರು. ಬೇಗ ಹೋಗು. ಎಂಥ ಗಂಡುಬೀರನ್ನು ಕಟ್ಕೊಂಬಿಟ್ಟಪ್ಪ ನಾನು. ಇಡೀ ಊರಿಗೆ ನ್ಯಾಯ ಹೇಳಿ ಗೌಡ್ರೆ ಅಂತ ಮರ್ಯಾದೆ ಕೊಡ್ತಾರೆ. ಇವಳು ನನಗೊಂದು ಸಾಸಿವೆ ಕಾಳಷ್ಟು ಮರ್ಯಾದೆ ಕೊಡಲ್ವಲ್ಲ. ಅಲ್ಲ, ಈ ಡುಮ್ಮಿಗೆ ಹೋಗಿ ನಾನು ಯಾಕೆ ಇಷ್ಟೊಂದು ಹೆದರ್ಕೋತೀನಿ? ಏನೋಪ್ಪ, ಅಯ್ಯೋ, ಎಲ್ಲ ನಾನು ಮಾಡಿರೋ ಕರ್ಮ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಏನು ಹಂಗೆ ನೋಡ್ತಾ ಇದ್ದೀರಾ? ಏನು ಎಲ್ಲಾರು ಗಂಡನ ಕೈಲೇ ಮಾಡಿಸ್ತಿದ್ದಾಳಂತನಾ? ಯಾಕೆ ಆವಾಗಿನ ಕಾಲದಲ್ಲೂ ನಾವೇ ಮಾಡಬೇಕಾ? ಹೆಣ್ಮಕ್ಳೇ ಮಾಡಬೇಕಾ? ಗಂಡು ಮಕ್ಕಳು ಮಾಡ್ರಿ ಬಿಡ್ರಿ. ನಾವು ಅವ್ರಿಗೇನೇನು ಸ್ಪೆಷಲ್ಲಾಗಿ ಬ್ರಹ್ಮ ಏನು ಭೂಮಿ ಮೇಲೆ ತರಿಸಿಲ್ಲ, ಅವರು ಮಾಡಲಿ. ಯಾಕೆ ನಾವು ಒಬ್ಬರೇ ಮಾಡಬೇಕಂತ ಏನು ರೂಲ್ಸ್ ಏನಿಲ್ವಲ್ಲ. ನನ್ನ ಗಂಡನ ನಾಯಿ ಹೊಡೆದಂಗೆ ಹೊಡೆದು ಈ ಥರ ಇಟ್ಕೊಂಡಿರೋದು. ಸ್ವಲ್ಪ ಸದ್ರ ಕೊಟ್ಟರೆ ಸಾಕು, ತಲೆ ಮೇಲೆ ಕುತ್ಕೊಂಡ್ಬಿಡ್ತಾನೆ. ಮೊದಲನೇ ಸತಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಇದ್ಯಾರು ಈ ಹುಡುಗಿ ಹೊಸಬ್ಳು? ಓಹೋ, ಬಸಪ್ಪ ಮದುವೆ ಆಗೋನಲ್ವಾ? ಮದುವೆ ಆಗಿ 2 ದಿನ ಆಗೈತೆ. ಅಯ್ಯೋ, ಇವಳು ಬಂದು ರಂಗೋಲಿ ಹಾಕ್ತವಳ? ಥೂ, ಏನಪ್ಪ ಇದು? ಮಾಡ್ತೀನಿ, ಅವನು ಜಾಸ್ತಿ ನಿಗ್ರಾಡ್ತಿದ್ದ. ಮಾಡ್ತೀನಿ ಅವನಿಗೆ. ಓಯ್, ಈ ಕಡೆ ನೋಡಮ್ಮ. ಬಂದೇ ಇರು, ನಾನೇ ಅಲ್ಲೇ ಬಂದೇ ಇರು. ನೀನೇನು ಬರಬೇಡ, ನಾನೇ ಬಂದೇ ಇರು. ಪಾಪ ರಂಗೋಲಿ ಹಾಕ್ತಿದ್ಯಾ? ಬಂದೇ ಇರಮ್ಮ ನಾನೇ. ಏನಮ್ಮ ಬಸಪ್ಪನ ನೀನೇ ಮದುವೆ ಆಗಿರೋದು? ಹೌದು ಆಂಟಿ, ನಾನೇ ಆಗಿರೋದು. ನೀವು ಪಕ್ಕದ ಮನೆಯವರಾ? ನನಗೆ ಗೊತ್ತಿಲ್ಲ ಆಂಟಿ. ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಅಶ್ವಿನಿ ಅಂತ ಆಂಟಿ. ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡೀರಿ. ಕಾಫಿ ಮಾಡ್ಕೊ ಬರ್ತೀನಿ ರೀ. ಯಾವ ರಮಯ್ಯ ನಿಮ್ಮದು ಇವ್ರದ್ದು ಏನು ಸಂಬಂಧನಾ? ಹೊಸ ಸಂಬಂಧನಾ? ನಮ್ಮದು ಬ್ಯಾಂಗ್ಳೂರು ಆಂಟಿ, ನಮ್ಮದು ಹೊಸ ಸಂಬಂಧನೇ. ಓ ಹೌದಾ, ಸರಿ ಆಯ್ತಮ್ಮ. ನಾನು ಈಗ ಕಾಫಿ ಕುಡ್ದಿದ್ದೀನಿ, ನೀನೇನು ಕಾಫಿ ತರಬೇಡ. ಅಲ್ಲ, ನೀನು ಯಾಕಮ್ಮ ರಂಗೋಲಿ ಹಾಕ್ತಾ ಇದೆಯಾ? ಎಲ್ಲಿ ನಿನ್ನ ಕಂಡ? ನಾನು ಹಾಕ್ತೀರ, ಇನ್ಯಾರು ಹಾಕ್ತಾರೆ ಇಲ್ಲಿ? ನಾ ಅತ್ತೆನ ಮಾವನ ಯಾರು ಇಲ್ಲ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಅಲ್ವಾ ಇರೋದು. ಅವ್ರ ಎದ್ದು ಹಾಲು ತರಕ್ಕೆ ಹೋಗಿದ್ದಾರೆ. ನಾನು ಕೈಕಾಲು ಮುಖ ತೊಳ್ಕೊಂಡು ಆಚೆ ಎಲ್ಲ ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಎದೋಳು ನಿನ್ನ ಮೇಲೆ ಎದೋಳು ಫಸ್ಟು. ಈ ಥರ ಹೆಣ್ಮಕ್ಳು ಯಾರು ರಂಗೋಲಿ ಹಾಕ್ತಾರೆ? ಎದೋಳ ಮೇಲೆ ಬಾ, ನೀನು ಈ ಕಡೆ ಫಸ್ಟು. ಯಾಕೆ ಯಾವ ಥರ ಹೇಳ್ತಿದ್ದೀರಾ? ನಾನು ಯಾಕೆ ಹಾಕ್ಬಾರ್ದು? ಇನ್ಯಾರು ಹಾಕ್ತಾರೆ? ನಾನೇನು ನಮ್ಮ ಯಜಮಾನ್ರ ಕೈಲಿ ಹಾಕ್ಸೋಕ್ಕಾಗುತ್ತಾ? ನೋಡಮ್ಮ, ನಾವು ಈಗಲಿಂದನೇ ಅವ್ರಿಗೆ ಇಷ್ಟೊಂದು ಸದ್ರ ಕೊಟ್ಬಿಟ್ರೆ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತವೆ. ನಾವು ಹಾಕ್ಬಾರ್ದು ರಂಗೋಲಿ.
ನಿನ್ನ ಗಂಡನ ಕೈಯಲ್ಲೇ ಹಾಕ್ಸು, ಅವನೇ ಹಾಕ್ಲಿ ರಂಗೋಲಿನ. ಏನಂಟಿ ಅವ್ರು ಹಾಕಿ ಅಂದರೆ ಹಾಕ್ಬಿಡ್ತಾರ? ಅಯ್ಯೋ ಹಾಕಲ್ಲ, ಅವರೆಲ್ಲ ಬೈತಾರಷ್ಟೇ. ಆಮೇಲೆ ಸುಮ್ಮನೆ ಹೇಳಿದ್ರೆ ಯಾವನಾರು ಹಾಕ್ಬಿಡ್ತಾನ? ನನಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತ ಸುಳ್ಳು ಹೇಳ್ಬಿಟ್ಟು ಮಲ್ಕೋ, ನನ್ನ ತಲೆನೋವು ಸೊಂಟ ನೋವು ಅಂದ್ಕೊಂಡು ಅವನೇ ಬಂದು ಹಾಕ್ಲಿ. ಹೇಳಿದ್ರೆ ನಂಬ್ತಾರ? ನಂಬಲ್ಲ ಅನ್ಸುತ್ತೆ. ಸುಮ್ಮನೆ ಎಂತಕ್ಕೆ, ನಾನೇ ಮಾಡ್ಕೊತೀನಿ ಬಿಡಿ. ಅಯ್ಯೋ, ಹೆಂಡತಿ ಮೇಲೆ ಪ್ರೀತಿ ಇದ್ದವರೆಲ್ಲ ನಂಬ್ತಾರಪ್ಪ. ನೋಡು, ನಿನ್ನ ಮೇಲೆ ಪ್ರೀತಿ ಇದ್ರೆ ನಂಬ್ತಾನೆ, ಇಲ್ಲಾಂದ್ರೆ ಈಗ ಬಿಡ್ತಾನೆ ಅಷ್ಟೇ. ನನ್ನ ಗಂಡ ನೋಡಪ್ಪ, ನನಗೇನಾರ ಒಂಚೂರು ನೋವಂದ್ರೆ ಸಾಕು, ಮನೆ ಕೆಲಸದಿಂದ ಹಿಡಿದು ಇವಾಗ್ಲವರೆಗೂ ಅವರೇ ಮಾಡೋದು. ನಾನು ಒಂದು ಕೆಲಸ ಮುಟ್ಟಲ್ಲ, ಆರಾಮಾಗಿ ಕೂತಿರ್ತೀನಿ. ನಾನು ರಾಣಿ ಥರ ಇದ್ದೀನಿ ನನ್ನ ಮನೇಲಿ. ನೀನು ರಾಣಿ ಆಗ್ತೀಯೋ ಹಾಳಾಗ್ತೀಯೋ ನೋಡ್ಕೊ. ನಾನು ಇನ್ನು ಬರ್ತೀನಿ. ಅಲ್ಲೋ ನಿನ್ನ ಗಂಡ ಬರ್ತಾವನೆ, ನಾನು ಬರ್ತೀನಿ ಇರು. ಇವ್ರು ಹೇಳ್ತಿರೋದು ನಿಜ ಅನ್ಸುತ್ತೆ. ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಚೆಕ್ ಮಾಡೋಣ ಇರು. ಅಶ್ವಿನಿ, ಏನ ಥರ ನೋಡ್ತಿದ್ಯಾ? ಹಾಕಿದಾಯ್ತಾ ರಂಗೋಲಿನ? ಇದೇನಿದಾರ ಅರ್ಧಂಪರ್ಧಂ ಹಾಕಿದೆ. ನಾನು ಹಾಲು ತಂದಲ್ಲಿ ಸಜ್ಜಾ ಮೇಲೆ ಇಟ್ಟಿದ್ದೀನಿ, ನೋಡೋಗು. ಬೇಗ ಕಾಫಿ ಮಾಡಿಕೊಡು ಬಾ. ರೀ, ಅದು ನನಗೆ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಸಡನ್ನಾಗಿ. ನನಗೆ ಇವತ್ತು ರಂಗೋಲಿ ಹಾಕಲ್ಲ, ಇವತ್ತು ನೀವೇ ಹಾಕ್ತೀರಾ ಪ್ಲೀಸ್? ಅಲ್ಲ, ಏನು ತಮಾಷೆ ಮಾಡ್ತಿದ್ದೆ ನೀನು? ನಾನು ಯಾಕೆ ಹಾಕ್ಲಿ ರಂಗೋಲಿನ? ನೀನು ಬೇಗ ಹಾಕ್ಬಿಟ್ಟು ಬಾ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತು. ಅರ್ಧಂಬ ಹಾಕಿದೆಯಲ್ಲ, ಇನ್ನು ಅರ್ಧ ಹಾಕ್ಬಿಟ್ಟು ಬಾ. ರೀ, ನಿಮಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ವಾ? ಅಲ್ಲ, ನನ್ನ ಸೊಂಟ ಹಿಡ್ಕೊಂಡಿದ್ದೆ, ಸೊಂಟ ನೋವಾಗ್ತಿದೆ. ಇವತ್ತು ನೀವು ರಂಗೋಲಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ನಿಮಗೆ? ಏನಪ್ಪ ಇದು, ಇಷ್ಟೊತ್ತು ಚೆನ್ನಾಗಿ ಇದ್ಲು, ಇವಾಗ ಯಾಕೆ ಹಿಂಗಾಡ್ತಾವಳು ಇವಳು? ಸರಿ ಆಯ್ತು ಬಿಡು, ನಾನೇ ಹಾಕೊಂತೀನಿ. ನೀನು ಒಳಗಡೆ ಹೋಗು, ಕಾಫಿ ಮಾಡಿ ಹೋಗು. ಅಲ್ಲ ರೀ, ನನಗೆ ಸೊಂಟ ನೋವ್ತಿದೆ, ನಾನು ಹೆಂಗ್ರಿ ಕಾಫಿ ಮಾಡೋಕ್ಕಾಗುತ್ತೆ? ಬೇಗ ರಂಗೋಲಿ ಹಾಕ್ಬಿಟ್ಟು ಬಂದು ನೀವೇ ಕಾಫಿ ಮಾಡಿಕೊಡಿ. ಸರಿ ಆಯ್ತು, ನಡಿ. ತಗೋ, ಕಾಫಿ ರೆಡಿ ಆಗಿದೆ, ಕುಡಿ. ಬೇಗ ಬೇಗ ಕುಡಿದ್ಬಿಟ್ಟು ನಾಷ್ಟ ಮಾಡಿ ಹೋಗ್ಬಿಟ್ಟು. ನನ್ನ ಕೈಲೆಲ್ಲ ನಾಷ್ಟ ಮಾಡೋಕ್ಕಾಗಲ್ಲ, ನೀವೇ ನಾಷ್ಟ ಮಾಡಬೇಕಷ್ಟೇ. ಅಲ್ಲ, ಏನು ಆಟ ಆಡ್ತಾ ಇದೀಯ ನೀನು? ಹೋಗ್ಲಿ ಪಾಪ ಅಂತ ರಂಗೋಲಿ ಹಾಕಿ ಕಾಫಿ ಮಾಡಿಕೊಟ್ಟಿದ್ದೀನಿ, ಮತ್ತೆ ನನಗೆ ನಾಷ್ಟ ಮಾಡು ಅಂತೀಯಲ್ಲ. ಹೋಗಿ ಬೇಗ ನಾಷ್ಟ ರೆಡಿ ಮಾಡು. ಹೇಳಿದ ಅರ್ಥ ಆಗಿಲ್ವಾ? ಎತ್ಕೋಬೇಕಾ ನಿನಗೆ? ಸರಿ ಆಯ್ತು ಬಿಡಿ. ಅಶ್ವಿನಿ, ಯಾಕ ಮಾತಾಡ ಬೇಜಾರಲ್ಲಿದ್ಯಾ? ಏನಾಯ್ತು? ಮುಖ ಎಲ್ಲ ಬಾಡೋಗಿದೆ, ಏನಾಯ್ತಮ್ಮ? ಆಂಟಿ, ನಾನು ನೀವು ಹೇಳ್ದಂಗೆ ನನ್ನ ಗಂಡನ ಚೆಕ್ ಮಾಡೋಣ ಅಂದ್ಬಿಟ್ಟು ಸೊಂಟ ನೋವು ಅಂತ ಹೇಳಿದ್ರೆ ರಂಗೋಲಿ ಏನೋ ಹಾಕ್ಕೊಟ್ಟ, ಕಾಫಿ ಏನೋ ಮಾಡಿಕೊಟ್ಟ, ಆದರೆ ಟಿಫನ್ ರೆಡಿ ಮಾಡಲ್ಲ ಅಂತ ಇದ್ದಾನೆ. ಈಗ ಏನು ಮಾಡಲಿ ನಾನು? ಅಷ್ಟೇನಾ? ಅದಕ್ಕೆಲ್ಲ ಎಂತಕ್ಕಮ್ಮ ಈ ಥರ ಬೇಜಾರು ಮಾಡ್ಕೊತೀಯಾ? ನಾನು ಹೇಳ್ಕೊಟ್ಟಾಗ ನೀನು ಮಾಡು. ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ತಾನೆ, ನೋಡ್ಕೊಂಡಿರು. ಹೌದಾ? ಏನಂತಿ ಅದು? ನಾನು ಏನು ಮಾಡಬೇಕು ಹೇಳಿ? ವೆರಿ ಸಿಂಪಲ್ಲು. ಅವನು ನೀನೇನಾರ ಕೆಲಸ ಹೇಳಿದಾಗ ಮಾಡಲ್ಲ ಅಂತ ಹೇಳ್ತಾನಲ್ಲ, ಅವಾಗ ನೀನು ಬಾಯ್ ಬಡ್ಕೊಂಡು ಆಚೆ ಬಂದ್ಬಿಟ್ಟು ನನ್ನ ಗಂಡ ಬಡಿತಾನೆ ಅಂತ ಜೋರಾಗಿ ಕಿಚ್ಕೊಂಡ್ಬಿಡು. ರೋಡಲ್ಲೆಲ್ಲ ಮರ್ಯಾದೆ ತೆಗೆದ್ಬಿಡ ಅವನು. ಆವಾಗ ನೋಡು, ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಅವನು. ಅಯ್ಯೋ, ಈ ಥರ ಎಲ್ಲ ಮಾಡಿದ್ರೆ ನನ್ನ ಗಂಡ ತಿರ್ಗ್ಸನಾರ ಹೊಡೆದ್ರೆ ನನಗೆ ಏನು ಮಾಡಲಿ? ಅವ್ನು ನಿಜವಾಗ್ಲೂ ಹೊಡೆದೇ ಬಿಟ್ಟ ಅಂದರೆ? ಅಯ್ಯೋ ಪೆದ್ದಿ, ಅವ್ನು ಹೊಡೆಯೋವರೆಗೂ ನೀನೆಂತಕ್ಕೆ ಸುಮ್ಮನೆ ಇರ್ತೀಯ? ಎದ್ದಿ ಬಾಯ್ ಬಡ್ಕೊಂಡು ಎದ್ದು ಆಚೆ ಓಡ್ ಬಂದ್ಬಿಡು. ಎಲ್ರ ಮುಂದೆ ಅವನೆಂತಕ್ಕೆ ನಿಂಗೆ ಹೊಡಿತಾನೆ? ಅವ್ನ ಮಾನ ಮರ್ಯಾದೆ ಹೋಗಲ್ವಾ? ಹಂಗಂತೀರಾ? ಸರಿ, ನೋಡ್ತೀನಿ ರೀ, ನೀವು ಹೇಳ್ದಂಗೆ ಮಾಡ್ತೀನಿ ರೀ. ಅವನಿಗೆ ನನಗೇನೆ ಬೈತಾನೆ, ಮಾಡ್ತೀನಿ ರೀ ಅವನಿಗೆ. ಸರಿ ಆಯಿತು ಕಣವ, ನಾನು ಕರ್ಬೇವು ಕೇಳಕ್ಕಂತ ಬಂದಿದ್ದು. ಒಂದು ಕಡ್ಡಿ ಕರ್ಬೇವು ಇದ್ರೆ ಕೊಡು. ಅಷ್ಟೇ ಆಂಟಿ, ಬನ್ನಿ ಒಳಗಡೆ ಇದೆ ಕೊಡ್ತೀನಿ. ಬರಲಿ ಇರು, ನನ್ನ ಗಂಡ ಮಾಡ್ತೀನಿ ಅವನಿಗೆ. ನನ್ನ ಮೇಲೇನೆ ಆವಾಜ್ ಆಗ್ತಾನ, ಮಾಡ್ತೀನಿ ಇರು ಅವನಿಗೆ. ಏನು ಹಂಗೆ ನೋಡ್ಕೊಂಡು ನಿಂತಿದ್ಯಾ? ನಾಷ್ಟ ರೆಡಿ ಮಾಡ್ದೇನೆ. ಓಯ್ ಯಾಕೆ, ಹೆಂಗಿದೆ ಮೈಗೆ? ನಿನಗೆ ನಾನು ಆಗಲೇ ಏನು ಹೇಳಿದ್ದು? ನನಗೆ ಸೊಂಟ ನೋವಾಗ್ತಿದೆ, ಹೋಗಿ ನಾಷ್ಟ ರೆಡಿ ಮಾಡು ಅಂತ ನಿಂಗೆ ತಾನೇ ನಾನು ಹೇಳಿದ್ದು. ಇದೇನು ಈ ಥರ ಮಾತಾಡ್ತಿದ್ಯಾ? ವಾಯ್ಸ್ ದಾಟಿನೇ ಚೇಂಜ್ ಆಗ್ಬಿಟ್ಟೈತೆ ನಿಂದು. ಏನಾಗಿದೆ ನಿಂಗೆ? ದೆವ್ವಗಿವ ಏನಾರು ಹಿಡಿದೋಯ್ತಾ? ಏಯ್, ಮುಚ್ಕೊಂಡು ಹೇಳ್ದಷ್ಟು ಮಾಡೋಗೋ. ಹೋಗಿ ಫಸ್ಟ್ ನಾಷ್ಟಾಗ ರೆಡಿ ಮಾಡೋಗಲೇ. ನಿಂಗೆ ಇದೇ ಕಡೆ ನಿನ್ಗೆ. ಅಯ್ಯಯ್ಯೋ, ಬಂದ್ರಪ್ಪ, ಬನ್ರಿ. ನನ್ನ ಗಂಡ ಹೊಡಿತಾನಪ್ಪ. ಅಯ್ಯೋ, ವರದಕ್ಷಿಣೆ ತಗೊಬಂದಿಲ್ಲ ಅಂತ ನಾನು ಹೊಡಿತಾನಪ್ಪ. ನನ್ನ ಸೀಮೆಣ್ಣಾಗ ಸುಡ್ತಾನಂತೆ. ಅಯ್ಯೋ, ನನ್ನ ಗೋಳು ಕೇಳಕ್ಕೆ ಯಾರು ಇಲ್ವಲ್ಲಪ್ಪ. ಅಯ್ಯೋ, ನನ್ನ ಗಂಡ ನಾನು ಹೊಡಿತಾವನೆ. ನಾನು ವರದಕ್ಷಿಣೆ ತಗೊಬರ್ಬೇಕಂತೆ, ಇಲ್ಲಾಂದ್ರೆ ಸೀಮೆಣ್ಣಾಗ ಸುಡ್ತಾನಂತೆ. ಅಯ್ಯೋ, ನನ್ನ ಪಾದ ಯಾರಪ್ಪ ಕೇಳ್ತಾರೆ? ನಾನು ಏನು ಕರ್ಮ ಮಾಡಿದ್ನೋ ಏನು? ಯಾರಮ್ಮ ಅವನು? ಬಸಪ್ಪನ ಹೆಂಡತಿ ತಾನೆ ನೀನು? ಮೊನ್ನೆ ತಾನೇ ಮದುವೆ ಆಗಿದೆ, ಇವಾಗಲೇ ವರದಕ್ಷಿಣೆ ಕಿತ್ಕೊಳಕ್ ಹೋಗ್ತಾನ ಅವನು. ಅವ್ನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಏನ್ ಕಂತೆ ಅವ್ನಿಗೆ? ಅವ್ನ ಕರಿ ಆಚೆ. ನೀವೇ ಕೇಳ್ರಣ, ನನ್ನ ಹಾಕೊಂಡು ಹೊಡಿತಾವನೆ. ಏ ಬಸಪ್ಪ, ಬಾರ ಯಾಚೆ. ಥೋ, ಬಸಂದು ಅಣ್ಣ ಹಿಂಗೆ ಅನ್ಕೊಂಡಿರ್ಲಿಲ್ಲ ನಾವು.
ಆ ಹೆಂಡತಿಗೆ ಹಿಂಗೆ ಹೊಡಿಯೋದು ಅವ್ರಿಗೇಂದು ಯಪ್ಪ ಎಲ್ಲಿಗೆ ಹೋಗಿದೆ ಈ ಸಮಾಜ ನೋಡಿ. ಇನ್ನೂ ವರದಕ್ಷಿಣೆ ಅನ್ನೋದು ಹೋಗೇ ಇಲ್ವಾ? ಏ ಬಸಪ್ಪ ಬಾರಯ್ಯ ಆಚೆ. ಏನಪ್ಪ ಇವಳು ಊರವ್ರನ್ನೆಲ್ಲ ಸೇರಿಸ್ಬಿಟ್ಟವಳಲ್ಲ. ಏನ್ಲ ನೀನು ಮೊನ್ನೆ ತಾನೇ ಏನ್ ಕಟ್ಕೊ ಬಂದಿದ್ಯಾ, ಇವಾಗಲೇ ಜಗಳ ತೆಗ್ದಿದ್ಯಲ್ಲ. ಏನ್ ಕೊಡು ವರದಕ್ಷಿಣೆ ಕೇಳ್ಕೊಂಡು ಅಷ್ಟೊಂದು ಕಿರುಕುಳ ಕೊಟ್ಟಿದ್ಯಂತೆ. ಯಾಕೆ ಪೊಲೀಸನ್ ಕರ್ಸ್ಬೇಕಾ ನಿಂಕ? ಗೌಡ್ರೆ ನಾನ್ ಏನ್ ಕೇಳಿಲ್ಲ ಗೌಡ್ರೆ, ಸುಮ್ನೆ ಬಾಯಿ ಮಾಡ್ತಾವಳು ಅಷ್ಟೇ ಅವಳು. ಸುಮ್ ಕುತ್ಕೊಳಪ್ಪ. ಆ ವೈದ್ಲು ಅಷ್ಟೊಂದು ಕಣ್ಣೀರ್ ಹಾಕೋ ಬಂದ್ ಬಾಕ್ಲ ಕುತ್ಕೊಂಡ್ ಬಾಯ್ ಬಾಯ್ ಬಡ್ಕೊಂತವಳೆ. ನಾವು ಬಂದಿರೋರು ದಡ್ರ ಹಂಗಂದ್ರೆ ನಾವು ಅವಳ ಕಣ್ಣಲ್ಲಿ ನೀರ್ ಬರ್ತೈತ್ ನೋಡಿ ಇವಾಗ್ಲೂ. ಯಾವ ಹೆಣ್ಮಗು ತಾನೆ ಹಂಗ ಅಳ್ಕೊಂಡ್ ಬಾಕ್ಲಲ್ಲಿ ಕುತ್ಕೊಂತಾಳೆ ಹೇಳು? ಬಸಪ್ಪ ನಾಳೆಯಿಂದ ನಿನ್ಗೆ ಶುರು ಮಾರಿ ಹಬ್ಬ. ಮುಂದೆ ಕಡೆ ಇರೋ ಅಲ್ಲುದ್ರಿಸ್ಬಿಟ್ಟೇನು, ಬಾಯಿ ಮುಚ್ಚು. ಅನ್ಸುತ್ತೆ ಇದೆಲ್ಲ ನನ್ನ ಹೆಂಡತಿ ಕಿತಾಪತಿನೇನು. ಏಯ್ ಅಲ್ಲ ಕಣೋ, ನಿನ್ಗೇನು ಪೊಲೀಸರನ್ನ ಕರ್ಸ್ಬೇಕೇನೋ? ಒಂದು ಹೆಣ್ಮಗು ಕಣ್ಣಲ್ಲಿ ಈ ಥರ ನೀರು ಹಾಕ್ಸ್ತಿಲ್ಲ, ನಾಚಿಕೆ ಮನ ಬಂದಿದ್ದಿಲ್ವಾ ನಿಂಗೆ? ಏನೋ ಬಂದಿರೋದು ನಿಮ್ಗೆಲ್ಲ, ಯಾವಾಗ ಕಲಿತಿರೋ ಬುದ್ಧಿನ ನೀವು? ಬಿಡಮ್ಮ, ಸರಿ ಆಗಿದ್ದಾಗೋಯ್ತು. ಬಸಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನಿನ್ನ ಹೆಂಡ್ರನ್ ಚೆನ್ನಾಗಿ ನೋಡ್ಕೊ. ಏನ್ ತಕ್ಕಂಗ್ ಮಾಡ್ತೀಯ? ಅವಳು ನಿನ್ನ ನಂಬಿತಾನೆ ಬಂದವಳೆ. ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡ, ಅವಳು ಚೆನ್ನಾಗಿ ನೋಡ್ಕೊ. ನೀನ್ ಹಿಂಗೆ ಮಾಡ್ತಿದ್ರೆ ಊರವರೆಲ್ಲ ಸರ್ ನೀನ್ ಊರಿಂದ ಆಚೆ ಹಾಕ್ಬಿಡ್ತೀನಿ ನೋಡ್ಲಾ. ಹೊಲ ಮನೆ ಐತೆ ತಾನೆ, ತಿಗ ಮುಚ್ಕೊಂಡು ಎಂಡ್ರು ನೆಟ್ಟಿಗೆ ಇಟ್ಕೊಂಡು ನೆಟ್ಟಿಗೆ ಬಾಳೆ ಮಾಡ್ಕೊಂಡು ಹೋಗೋದು ನೋಡು. ವರದಕ್ಷಿಣೆ ಬೇಕಂತೀವಿ, ವರದಕ್ಷಿಣೆ. ಹಿಂಗೆ ಮಾಡ್ತಾರೆ ಊರವರೆಲ್ಲ ಸೇರಿ ನಾಯಿ ಕೊಟ್ಟಂಗೆ ಹೊಡ್ಬಿಟ್ಟು ಕೂದಲೆಲ್ಲ ಬೋಳಿಸ್ಬಿಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡ್ಬಿಟ್ಟು ಊರ ಆಚೆಗೆ ಹಾಕ್ತೀವಿ ನಿನ್ನಂತೂ. ಸರಿ ಆಯ್ತು ಬಿಡೋಣ. ನಡಿಯೋ ಒಳಗಡೆ ಆಯ್ತು. ಸರಿ ಆಯ್ತಣ್ಣ, ನಂದು ತಪ್ಪಾಗೋಯ್ತು ಬಿಡ್ರಿ. ಆಯ್ತು ಹೋಗವ. ಹೆಣ್ಮಕ್ಳು ಆ ಥರ ಕಣ್ಣೀರು ಹಾಕ್ಬಾರ್ದು, ಹೋಗು. ಅವನು ಈ ಸತಿ ಮಾಡೋನು, ಇನ್ನೊಂದು ಸತಿ ಈ ಥರ ಮಾಡಲ್ಲ, ಹೋಗು. ನಿನ್ಗೇನಾರ ಇನ್ನೊಂದು ಸತಿ ತೊಂದರೆ ಆದರೆ ನಮಗೆ ಹೇಳು. ಅವನ್ನ ಕತ್ತೆ ಮೆರವಣಿಗೆ ಮಾಡಿಸ್ಬಿಡ್ತೀರಿ, ಊರಿಂದ ಆಚೆಗೆ ಹಾಕ್ತೀವಿ. ನೀನು ಹೇಳಿ ಇನ್ನೊಂದು ಸತಿ ನಿಂಗೇನಾರ ತೊಂದರೆ ಆಯ್ತಂದ್ರೆ ನಮಗೆ ಹೇಳು. ನೀನು ಅಳ್ಬೇಡ, ಹೋಗು. ಪಾಪ ಯಾರ ಮಗಳು ಏನೋ, ಹೋಗವ ಪಾಪ. ಸಂತೋಷಕ್ಕೆ ಆಡು, ಸಂತೋಷಕ್ಕೆ ಸಂತೋಷಕ್ಕೆ ಆಡು, ಸಂತೋಷಕ್ಕೆ. ಶ್ರೀಮತಿ ಅವರೇ, ಉಪ್ಪಿಟ್ಟು ರೆಡಿ ಇದೆ, ಸ್ವೀಕರಿಸ್ತೀರಾ? ನನಗೆ ಉಪ್ಪಿಟ್ಟು ಬೇಡ, ಅವಲಕ್ಕಿ ಮಾಡ್ಕೊಡು. ಈಗ ಆ ಉಪ್ಪಿಟ್ಟು ಮಾಡಿದ್ದೀನಿ, ಇವಾಗ ಉಪ್ಪಿಟ್ಟು ತಿನ್ನಿ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಅವಲಕ್ಕಿ ಮಾಡ್ಕೊಡ್ತೀನಿ. ಈಗ ನೀವು ತಿಂದಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈಗ ಉಪ್ಪಿಟ್ಟು ತಿನ್ನಿ, ಮಧ್ಯಾಹ್ನ ಅವಲಕ್ಕಿ ಮಾಡ್ಕೊಡ್ತೀನಿ. ಸರಿ, ಅಲ್ಲಿ ಇಟ್ಬಿಟ್ಟು ಹೋಗಿ ನೀನು, ನಾನು ಆಮೇಲೆ ತಿಂತೀನಿ. ಅಲ್ಲೇ ಇಡು, ನೀರು ತಂದು ಇಟ್ಬಿಟ್ಟು ಹೋಗಲ್ಲಿ ಬಟ್ಟೆ ಹೋಗಿ ಫಸ್ಟು. ಏಯ್ ಏನೇ ನೀನು, ಬಟ್ಟೆ ನಾನು ಯಾಕೆ ಹೋಗಿಲಿ? ಕತ್ತೆ ಮೇಲೆ ಮೆರವಣಿಗೆ, ಊರಿಂದ ಆಚೆಗೆ. ನಾನೇ ಹೋಗಿದ್ದೀನಿ, ನೀನು ಕೂತ್ಕೋ, ಆರಾಮಾಗಿ ಮಲ್ಕೋ. ನೀನು ನಾಷ್ಟ ಮಾಡಿಬಿಟ್ಟು ರೆಸ್ಟ್ ಮಾಡು. ಇಲ್ಲಿ ಇಟ್ಟೋಗಿರ್ತೀನಿ, ನೀರು ತಂದಿಡ್ತೀನಿ. ಸರಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ರಂಗೋಲಿ ಹಾಕು, ಮನೆ ಬಾಕ್ಲಲ್ಲಿ ಖಾಲಿ ಬಿಡ್ಬೇಡ ಹಂಗೆ. ಸರಿ ಸರಿ ಆಯ್ತು. ಮನೆ ಕೆಲಸನೂ ಮಾಡಿ ಹೊರಗಡೆನೂ ಹೋಗಿ ದುಡ್ಕೊಂಬರ್ತೀನಿ. ಸರಿನಾ? ನೀನು ಆರಾಮಾಗಿರು. ನಾನು ಹೋಗ್ಬಿಟ್ಟು ಸಿದ್ದಣ್ಣಂಗೆ ಆಡ್ಕೊತಿದ್ದೆ, ಇವಾಗ ನನಗೆ ಗತಿ ಬಂತಲ್ಲಪ್ಪ. ಓ ಬಸ್ಯಾ, ಏನಪ್ಪ ಆಚೆಗಡೆ ರಂಗೋಲಿ ಹಾಕ್ತಾ ಇದೆಯಾ? ಹಾಕು ಹಾಕು, ಇನ್ನೂ ಟೈಮ್ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಜನ ಓಡಾಡ್ಬಿಡ್ತಾರೆ, ಬೇಗ ಹಾಕು. ಗೌಡ್ರೆ, ಏನು ಆಡ್ಕೊತಿದ್ದೀರಾ? ಮುಚ್ಚಲಾ ಬಾಯಿ, ಅವತ್ತು ನನ್ನ ಆಡ್ಕೊ ಬಂದಲ್ಲೋ. ಗೌಡ್ರೆ ನೀವು ರಂಗೋಲಿ ಹಾಕ್ತೀರಾ? ನಾನು ಹಾಕಲ್ಲಪ್ಪ ಅಂತಿದ್ದೆ.